ಇನ್ನು ಇತ್ತೀಚೆಗೆ ಆಹಾರ ಸುರಕ್ಷತಾ ಮಾನದಂಡಗಳನ್ನು ಗಾಳಿಗೆ ತೂರಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಅಂದರೆ ದೇವಾಲಯದಲ್ಲಿ ಬಳಕೆ ಮಾಡುವಂತಹ ಭಂಡಾರ ಕುಂಕುಮದಲ್ಲೂ ಕೂಡ ಕೆಮಿಕಲ್ಗಳನ್ನು ಮಿಕ್ಸ್ ಮಾಡ್ತಾ ಇರುವಂಥದ್ದು ಬೆಳಕಿಗೆ ಬರ್ತಾ ಇದೆ. ಹೀಗಾಗಿ ಜಾತ್ರೆಯಲ್ಲಿ ಅಸುರಕ್ಷಿತ ಭಂಡಾರ ಬಳಕೆ ಮಾಡೋದಕ್ಕೆ ನಿಷೇಧ ಹೇರಲಾಗ್ತಾ ಇದೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಅವರು ಈ ಬಗ್ಗೆ ಆದೇಶ ಹೊರಡಿಸಿದ್ದಾರೆ. ಅಸುರಕ್ಷಿತ ಆಹಾರ ಪದಾರ್ಥಗಳ ಬಳಕೆಗೂ ಕೂಡ ನಿರ್ಬಂಧ ಹೇರಿದ್ದಾರೆ. ರಾಸಾಯನಿಕ ಮಿಶ್ರಿತ ಭಂಡಾರ ಬಳಕೆ ಮಾಡುವಂಥದ್ದನ್ನು ನಿಷೇಧಿಸಿ ಆದೇಶ ಹೊರಡಿಸಿದ್ದಾರೆ. ಜಾತ್ರೆಗಳಿಗೆ ಬೇರೆ ರಾಜ್ಯಗಳಿಂದ ಭಕ್ತರು ಬರ್ತಾರೆ. BNSS ಸೆಕ್ಷನ್ 2023ರ ಕಲಂ 163ರ ಅಡಿಯಲ್ಲಿ ನಿಷೇಧ ಮಾಡಿ ಬೆಳಗಾವಿ DC ಅವರು ಆದೇಶ ಹೊರಡಿಸಿದ್ದಾರೆ. ಈ ಆದೇಶವನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬೆಳಗಾವಿ DHO ಅವರು ಮುಂದಾಗ್ತಾ ಇದ್ದಾರೆ. ಅಂದರೆ ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಇದನ್ನು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ. ಇನ್ನು ಇತ್ತೀಚೆಗೆ ನಾವು ನೋಡಿದ್ದೇ ಆದರೆ ಪೂಜೆಗೆ ಬಳಕೆ ಮಾಡುವಂತಹ ಪದಾರ್ಥಗಳಾಗಿರಬಹುದು, ಅದರಲ್ಲೂ ಕೂಡ ತೀವ್ರವಾಗಿ ಕಲಬೆರಕೆ ಇರುತ್ತೆ. ಮತ್ತೊಂದೆಡೆ ಭಂಡಾರ ಕುಂಕುಮ ಅಂತೇನು ಬಳಕೆ ಮಾಡ್ತೀವಿ, ಅದರಲ್ಲೂ ಕೂಡ ಸಾಕಷ್ಟು ರಾಸಾಯನಿಕ ಪದಾರ್ಥಗಳನ್ನು ಬಳಕೆ ಮಾಡಲಾಗ್ತಾ ಇದೆ ಇತ್ತೀಚೆಗೆ. ಅದು ಕೂಡ ಇತ್ತೀಚೆಗೆ ಸಂಪೂರ್ಣವಾಗಿ ಫೇಕ್ ಪ್ರಾಡಕ್ಟ್ಗಳು ಬರ್ತಾ ಇದೆ. ಹೀಗಾಗಿ ಇದು ಚರ್ಮಕ್ಕೆ ತುಂಬ ಹಾನಿಕಾರಕ. ಹೀಗಾಗಿ ಭಕ್ತಾದಿಗಳು ಚರ್ಮ ಕಾಯಿಲೆಗಳಿಗೆ ತುತ್ತಾಗ್ತಾರೆ. ಇದಕ್ಕೆ ಕಡಿವಾಣ ಹಾಕಬೇಕು ಅಂತ ಬೆಳಗಾವಿ ಜಿಲ್ಲಾಧಿಕಾರಿಗಳು ಮುಂದಾಗ್ತಾ ಇದ್ದಾರೆ. ಭಂಡಾರ ಬಳಕೆ ಮಾಡೋದಾದರೆ ಅದರಲ್ಲೂ ಕೂಡ ಯಾವುದೇ ರಾಸಾಯನಿಕ ಪದಾರ್ಥಗಳು ಬಳಕೆಯಾಗದಿರುವಂಥದ್ದೇ ಬಳಕೆಯಾಗಲಿ, ಕುಂಕುಮವೂ ಕೂಡ ಅದೇ ರೀತಿ ಬಳಕೆಯಾಗಲಿ, ಜೊತೆಗೆ ಇನ್ನಿತರ ಆಹಾರ ಪದಾರ್ಥಗಳಲ್ಲೂ ಕೂಡ ರಾಸಾಯನಿಕ ಪದಾರ್ಥ ಮಿಶ್ರಣಕ್ಕೆ ಕಡಿವಾಣ ಹಾಕಲಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಶ್ರೀಧರ್ ಕೋಟಾರಗಸ್ತಿ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶ್ರೀಧರ್, ಇತ್ತೀಚೆಗೆ ಈ ಕಲಬೆರಕೆಯ ಒಂದು ವಿಚಾರ ಸಾಕಷ್ಟು ತಲೆನೋವಾಗಿ ಪರಿಣಮಿಸ್ತಾ ಇದೆ. ದೇವರ ಪೂಜೆಗೆ ಬಳಕೆ ಮಾಡುವಂತಹ ಪದಾರ್ಥಗಳಾಗಿರಬಹುದು, ಭಂಡಾರ ಕುಂಕುಮ ಎಲ್ಲದರಲ್ಲೂ ಕೂಡ ಕಲಬೆರಕೆ ಬರ್ತಾ ಇದೆ. ಈಗ ಜಿಲ್ಲಾಧಿಕಾರಿಗಳು ಇದಕ್ಕೆ ಕಡಿವಾಣ ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ. ಏನೇನೆಲ್ಲ ಗೈಡ್ಲೈನ್ಸ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂತೆ ಜಾರಿ ಮಾಡಿದ್ದಾರೆ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ಈಗ ಜಾತ್ರೆಗಳು ಸುಗ್ಗಿ ರೂಪದಲ್ಲಿ ಆರಂಭ ಆಗ್ತದೆ ಅಂತ ಹೇಳ್ಬೋದು. ಯಾಕಂದ್ರೆ ಭರತ ಹುಣ್ಣಿಮೆಯಿಂದ ಬೆಳಗಾವಿ ಜಿಲ್ಲೆಯಲ್ಲಿ ಪ್ರಮುಖ ಜಾತ್ರೆಗಳಿಗೆ ಆರಂಭ ಆಗಿದ್ದಾವೆ. ಪ್ರಮುಖವಾಗಿ ಬೆಳಗಾವಿ ಸೌದತ್ತಿ ಯಲ್ಲಮ್ಮ ದೇವಿ ಜಾತ್ರೆ ಆಗಿರ್ಬೋದು, ಏನು ಚಿಂಚಲಿಯ ಮಾಯಕ್ಕ ದೇವಿ ಜಾತ್ರೆ ಆಗಿರ್ಬೋದು, ಏನು ಖಾನಾಪುರದ ಬೃಷ್ಟಾಮ ದೇವಿ ಆಗಿರ್ಬೋದು, ಮತ್ತು ಕೊಕೊಟ್ನು ಯಲ್ಲಮ್ಮ ದೇವಿ ಆಗಿರ್ಬೋದು. ಹೀಗೆ ಜಾತ್ರೆಗಳಿಗೆ ಒಂದು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಬರ್ತಾರೆ. ಈ ಒಂದು ಸಂದರ್ಭದಲ್ಲಿ ಈ ಒಂದು ಜಾತ್ರೆಗಳ ವಿಶೇಷತೆ ಏನಂದ್ರೆ ಭಂಡಾರವನ್ನ ಇಲ್ಲಿ ಅತಿ ಹೆಚ್ಚು ಬಳಕೆ ಮಾಡುವಂಥದ್ದು. ಲಕ್ಷಾಂತರ ಸಂಖ್ಯೆಯಲ್ಲಿ ಬರ್ತಕ್ಕಂಥ ಭಕ್ತರು ಭಂಡಾರವನ್ನು ಎತ್ತುವುದಾಗಿರ್ಬೋದು, ಜೊತೆಗೆ ಭಂಡಾರದ ಓಕಳಿ ಆಡುವಂತ ಕೆಲಸವನ್ನು ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತಾರೆ. ಹಾಗಾಗಿ ರಾಸಾಯನಿಕ ಮಿಶ್ರಿತ ಇರ್ತಕ್ಕಂಥ ಭಂಡಾರವನ್ನ ಬಳಕೆಗೆ ಇಲ್ಲಿ ನಿಷೇಧ ಮಾಡಿದ್ದಾರೆ. ಆ ರೀತಿಯ ಭಂಡಾರಗಳನ್ನ ತಯಾರು ಮಾಡೋದಾಗಿರ್ಬೋದು, ಆ ರೀತಿಯ ಭಂಡಾರಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಅಥವಾ ಆ ರೀತಿಯ ಭಂಡಾರಗಳನ್ನು ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದು ಇಲ್ಲಿ ಅದನ್ನ ಏನು ಬಳಕೆ ಉಪಯೋಗಿಸುವಂತದ್ದಾಗಿರ್ಬೋದು. ಇದಕ್ಕೆ ಒಂದು ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈ ಒಂದು ನಿಷೇಧ ಆದೇಶವನ್ನು ಹೊರಡಿಸಿರ್ತಕ್ಕಂಥದ್ದು. ಇದರ ಮೇಲೆ ಒಂದು ನಿಗಾ ಇಡೋದಕ್ಕಾಗಿ ಸ್ಥಳೀಯ ತಹಸೀಲ್ದಾರ್ ಮಟ್ಟದ ಅಧಿಕಾರಿ ಆಗಿರ್ಬೋದು, ಮತ್ತು ಜಿಲ್ಲಾ ಮಟ್ಟದ DHO ಮತ್ತು ಸ್ಥಳೀಯ ಮಟ್ಟದ ಆರೋಗ್ಯ ಇಲಾಖೆ ಅಧಿಕಾರಿಗಳು ಮತ್ತು ಏನು ಆಹಾರ ಸಂರಕ್ಷಣಾ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ಒಂದು ಹೊಣೆಗಾರಿಕೆಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಅಲ್ಲಲ್ಲಿ ಏನು ದೇವಸ್ಥಾನಗಳ ಮತ್ತು ಜಾತ್ರೆಗಳ ಸಂದರ್ಭದಲ್ಲಿ ಇರ್ತಕ್ಕಂಥ ಏನು ಅಂಗಡಿಕಾರರು ಅಲ್ಲಿ ಮಾರಾಟ ಮಾಡುವಂತ ಆ ಭಂಡಾರಗಳನ್ನ ಏನಿದೆ ಅದನ್ನ ಒಂದು ಸ್ಯಾಂಪಲ್ ಪಡೆಯೋದಕ್ಕೂ ಕೂಡ ಒಂದು ಸೂಚನೆ ಕೂಡ ಕೊಟ್ಟಿದ್ದಾರೆ. ಅದನ್ನ ಲ್ಯಾಬ್ಗೆ ಕಳಿಸಿ ವರದಿ ತರಿಸಿ ಮುಂದಿನ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಒಂದು ಇಲ್ಲಿ ಜಿಲ್ಲಾಧಿಕಾರಿ ಸೂಚನೆ ಕೊಟ್ಟಿದ್ದಾರೆ. ಅದರ ಜೊತೆಗೆ ಈ ದೇವಸ್ಥಾನಗಳು ಮತ್ತು ಜಾತ್ರೆಗಳಲ್ಲಿ ಜಾತ್ರಾ ಕಮಿಟಿಗಳು ಮತ್ತು ಸಮಿತಿಗಳು ಇರ್ತಾವೋ ಅವರು ಒಂದು ಕಟ್ಟುನಿಟ್ಟಿನ ಏನು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಇಲ್ಲವಾದ್ರೆ ಏನು ಕಠಿಣ ಕ್ರಮಗಳನ್ನು ತೆಗೆದುಕೊಳ್ತೇವೆ ಅನ್ನೋಂತ ಎಚ್ಚರಿಕೆಯನ್ನ ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಈಗ ಏನು ಈ ಒಂದು ಆದೇಶದ ಮೂಲಕ ಕಟ್ಟೆಚ್ಚರಿಕೆ ಹೊರಡಿಸಿರ್ತಕ್ಕಂಥದ್ದು. ಸಂತೋಷ್, ಧನ್ಯವಾದಗಳು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.